ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಾಳಗಕ್ಕೆ ಬಿದ್ದಿಲ್ಲ ಬ್ರೇಕು. ಹೊರಗೆ ಕೂಲು, ಒಳಗೆ ಜ್ವಾಲಾಮುಖಿ ಸ್ಫೋಟ. ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆ ಸಸ್ಪೆನ್ಸು. ಸೈಲೆಂಟ್ ಆಗಿ ರಣತಂತ್ರ ಹೆಣೆಯುತ್ತಿರುವ ಡಿಸಿಎಂ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಸಭೆ ಆಯಿತು. ಸಿಎಂ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಸಭೆ ಆಯಿತು. ಮಾಡಿಟ್ಟಿರುವ ಅದ್ಭುತವಾದ ಅಡುಗೆಯನ್ನ ತಿಂದು ಮುಖದಲ್ಲಿ ಸ್ಮೈಲ್ ಕೊಡಬಹುದು, ಆದರೆ ಒಳಗೊಳಗೆ ಜ್ವಾಲಾಮುಖಿ ಸ್ಫೋಟ. ಸೈಲೆಂಟ್ ಆಗಿ ರಣತಂತ್ರ ಹೆಣೆಯುತ್ತಿರುವಂತಹ ಡಿಕೆಶಿ ದೆಹಲಿ ದಂಡಯಾತ್ರೆ 108 ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ಕೆಸಿವಿ ಮುಂದೆ ಸಿದ್ದು ಟೀಮ್ ಶಕ್ತಿ ಪ್ರದರ್ಶನ. ಮತ್ತೊಂದೆಡೆ ಡಿಕೆಯಿಂದ ದೆಹಲಿ ರಣತಂತ್ರ. ಖಾಸಗಿ ಕಾರ್ಯಕ್ರಮ ನೆಪ, ಡಿಕೆ ಸಿಎಂ ಪಟ್ಟಕ್ಕೆ ರಣತಂತ್ರ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಬಿದ್ದಿಲ್ಲ ಬ್ರೇಕ್. ಹೊರಗೆ ಕೂಲ್, ಒಳಗೆ ಜ್ವಾಲಾಮುಖಿ ಸ್ಫೋಟ. ಒಳಗೊಳಗೆ ಹೊತ್ಕೊಂಡು ಉರಿತಾ ಇದೆ ಸಿಎಂ ಜಟಾಪಟಿ. ಆದರೆ ಬಾಹ್ಯವಾಗಿ ಜನರಿಗೆ ಕಾಣೋ ತರಹ ಸ್ವಲ್ಪ ಸಂತೋಷಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಅರ್ಥ ಎಲ್ಲವೂ ಸರಿಯಾಯಿತು ಅಂತಲ್ಲ. ನಿನ್ನೆ ದಿನ ಕೆಸಿ ವೇಣುಗೋಪಾಲ್ ಮಂಗಳೂರು ಭೇಟಿ ಮಾಡಿದಾಗ ಕೆಸಿ ವೇಣುಗೋಪಾಲ್ರನ್ನ ಸುತ್ತುವರೆದು ನೋಡಿ, ಒಂದು ಪಕ್ಷದ ಸ್ಥಿತಿಗತಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಪಕ್ಷದ ವರಿಷ್ಠ ರಾಜ್ಯಕ್ಕೆ ಅತಿಥಿಯಾಗಿ ಬರುವಾಗ ಆ ಅತಿಥಿಯ ಮುಂದೆ ಹೆಂಗೆ ನಡ್ಕೋಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಮರ್ತಿರೋ ಕಾಂಗ್ರೆಸ್ನ ಕಾರ್ಯಕರ್ತರು. ಹಿಂಗೆ ಹೇಳ್ಬೇಕು ನಾವು. ಒಂದು ಪಕ್ಷದ ವರಿಷ್ಠ ರಾಜ್ಯಕ್ಕೆ ಅತಿಥಿಯಾಗಿ ಬರುವಾಗ ಆ ಅತಿಥಿಯ ಮುಂದೆ ಹೆಂಗೆ ವರ್ತಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಸಭೆ ಮಾಡಿ ನೀವು ಕಲಿಸ್ಬೇಕು. ಕಾಮನ್ ಸೆನ್ಸ್ಗಳನ್ನು ಕಲಿಸ್ಬೇಕು. ಅವರು ರಾಜ್ಯಕ್ಕೆ ಹೋಗಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಮಾತನಾಡ್ತಾರೆ. ಅವ್ರನ್ನ ಸುತ್ತುವರಿತೀರಿ. ನಿಮಗಿಷ್ಟದ ನಾಯಕನ ಪರವಾಗಿ ಝೇಂಕಾರ ಮೊಳಗಿಸ್ತೀರಿ. ನಿಮಗೆ ಹಂಗೂ ಮೊಳಗಿಸ್ಬೇಕಾ? ಮಂಗಳೂರಿನ ಸರ್ಕ್ಯೂಟ್ ಹೌಸ್ ಇದೆ, ಅಲ್ಲಿ ಹೋಗಿ ಮೊಳಗಿಸಿ. ಕೆಸಿ ವೇಣುಗೋಪಾಲ್ ನಿಮ್ಮ ಪಕ್ಷದ ವರಿಷ್ಠ ಅಂತ ಕರೆಸಿಕೊಳ್ತಾರೆ. ಅವರ ಮುಂದೆ ನಿಮ್ಮ ಇಷ್ಟದ ನಾಯಕರ ಹೆಸರಿನ ಪರ ಘೋಷಣೆ ಕೂಗೋದು. ಸೊ ಇವೆಲ್ಲವೂ ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ರೆ, ಇನ್ನೂ ಕೂಡ ಸಿಎಂ ಜಟಾಪಟಿ ಮುಗುದಿಲ್ಲ. ಕೆಲವರು ಡಿಕೆ ಪರ ಜಿಂದಾಬಾದ್ ಕೂಗಿದ್ರು, ಇನ್ನು ಕೆಲವರು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಹೇಳಿದ್ರು. ಆ ಮಧ್ಯದಲ್ಲಿ ತಗಲಾಕೊಂಡು ವೇಣುಗೋಪಾಲ್ ತಲೆ ಮೇಲೆ ಕೈ ಹಿಡ್ಕೊಂಡು ಹೊಂಟೋಯ್ತೀನಿ ಅಂತ ಹೊಂಟೋದ್ರು ಕೊನೆಗೆ. ಹಾಗಾದ್ರೆ ಮುಖದಲ್ಲಿ ಸ್ಮೈಲು, ಒಳಗೊಳಗೆ ಕಿಚ್ಚು. ಮುಖದಲ್ಲಿ ಶಾಂತ, ಒಳಗೊಳಗೆ ಹೊತ್ಕೊಂಡು ಉರಿತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆಯಾ? ಸೈಲೆಂಟ್ ಆಗಿ ರಣತಂತ್ರ ಹೆಣೆಯುತ್ತಿರುವ ಡಿಕೆಶಿ ದೆಹಲಿ ದಂಡಯಾತ್ರೆ 108 ಅನುಮಾನ ಮಾಡಿಕೊಟ್ಟಿದೆ. ನಿನ್ನೆ ಕೆಸಿ ವೇಣುಗೋಪಾಲ್ ಮುಂದೆ ಸಿದ್ದು ಟೀಮ್ ಶಕ್ತಿ ಪ್ರದರ್ಶನ ಮಾಡಿತು. ಮತ್ತೊಂದೆಡೆ ಡಿಕೆಯಿಂದ ದೆಹಲಿ ರಣತಂತ್ರ. ಖಾಸಗಿ ಕಾರ್ಯಕ್ರಮದ ನೆಪ ಹೇಳಕೊಂಡು ಡಿಕೆ ಹೋಗ್ತಾ ಇರೋದೆಲ್ಲಿಗೆ ಅನ್ನೋದು ಈಗ ಸಂಶಯಕ್ಕೆ ಮತ್ತು ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದರೆ ಡಿಕೆ ಸೈಲೆಂಟ್ ಆಗಿ ರಣತಂತ್ರವನ್ನು ಹೆಣೆಯುತ್ತಿದ್ದಾರಾ? ಮುಂದಿನ ಡೆವಲಪ್ಮೆಂಟ್ಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ ಬಂಗಲೆಯನ್ನ ನಡುಗಿಸುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.